ಈ ಟೇಬಲ್ ಒಂದು ಪ್ಯಾಟರ್ನ್ ಇದೆ ಹುಡುಗರ. ಈ ಪ್ಯಾಟರ್ನ್ ನ ರೆಕಗ್ನೈಸ್ ಮಾಡ್ತು ಅಂದ್ರೆ, ಅಬ್ಸರ್ವ್ ಮಾಡ್ತು ಅಂದ್ರೆ, ನೋಡ್ತು ಅಂತ ಹೇಳಿದ್ರೆ ಈ ಟೇಬಲ್ ನೆನಪು ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಮೊದಲನೇದಾಗಿ ಸೈನ್ ಅಲ್ಲಿ ಶುರು ಮಾಡೋಣ. ಸೈನ್ ಆಫ್ 0, 30, 45, 60 ಮತ್ತೆ 90. 0ಇಂದ 1ವರೆಗೂ ಹೋಗ್ತಾ ಇದೆ. ಇದು 0. ಇದು ಡೆಸಿಮಲ್ ಬರೀತು ಅಂದ್ರೆ 0.5 ಆಗುತ್ತೆ. ಇದು 1/√2 ಎಷ್ಟಾಗುತ್ತೆ? 1/√2 1 divided by root of 2 is 0.71. 0.71 approximately. Sin 60 ಬಂದು 3 root of 3 divided by 2. 0.87 approximate. 0.87 ಮತ್ತೆ ಇದು 1. ಸೊ ಇಲ್ಲಿ ಏನ್ ನೋಡ್ತಾ ಇರೋ ಟ್ರೆಂಡ್ ನೀವು? ಇನ್ಕ್ರೀಸಿಂಗ್ ಅಲ್ವಾ? 0, half, 1/√2, √3/2 ಮತ್ತೆ 1. ಸರಿನಾ? ಸೊ ಇದು ನಿಮ್ಮ ಟ್ರೆಂಡ್. ಸೈನ್ ನೀವು ನೆನಪಾಯ್ತು ಅಂತ ಹೇಳಿದ್ರೆ ಇರಿ, ಸೈನ್ ನೋಡಿ, ಇದು ಸೈನ್ 0 ಈಸ್ ಇದೆ, 30 ಈಸ್ ಇದೆ, 90 ಈಸ್ ಇದೆ. 45 ಮತ್ತೆ 60 ಮಾತ್ರ ನೀವು ನೆನಪು ಇಟ್ಕೊಬೇಕು. ಇನ್ನು ಮಿಕ್ಕಿದೆಲ್ಲ ಈಸಿ ನೋಡಿ. 0, ಅರ್ಧ, ಕೊನೆಯದಾಗಿ 1. ಮಧ್ಯದಲ್ಲಿ 1/√2, 60 ಅಂತ ಹೇಳಿದ್ರೆ √3/2. ಸೊ ಇವೆರಡು ಜ್ಞಾಪಕ ಇಟ್ಕೊಂತು ಅಂತ ಹೇಳಿದ್ರೆ ಈ ಟೇಬಲ್ ಆದಂಗೆ, ಅಟ್ಲೀಸ್ಟ್ ಈ ರೋ ಆದಂಗೆ. ಕಾಸ್ಟ್ ನೋಡಿದಾಗ, ಕಾಸ್ಟ್ ನೋಡಿ, ಕಾಸ್ಟ್ ಸೈನ್ ಏನೋ ಒಂದು ಪ್ಯಾಟರ್ನ್ ಇದೆ. ಅಬ್ಸರ್ವ್ ಮಾಡಿ ನೋಡೋಣ ಏನು ಅಂತ ಹೇಳಿ. cos 0 is same as cos 90. cos 90 is same as cos sin 0. ಇನ್ನೊಂದ್ಸತಿ ಹೇಳ್ತೀನಿ. cos 0 is same as sin 90. cos 90 is same as sin 0. cos of 30 is same as cos sin 60. cos of 60 is same as sin 30. sin 45 and cos 45 ಎರಡು ಒಂದೇ ಇದೆ. ಸೊ ಇಲ್ಲಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಇಟ್ ಇಸ್ ಡಿಕ್ರೀಸಿಂಗ್ ಆರ್ಡರ್ ಅಲ್ವಾ? 1ರಿಂದ 0ವರೆಗೂ ಹೋಗ್ತಾ ಇದೆ. ಒಂದೇನಂತ ಹೇಳಿದ್ರೆ ಇಟ್ಸ್ ದ ರಿವರ್ಸ್ ಆರ್ಡರ್ ಆಫ್ ದಟ್ ಆಫ್ ಸೈನ್. ಸೊ ಈ ರೀತಿಯಲ್ಲಿ ಜ್ಞಾಪಕ ಇಟ್ಕೊಬಹುದು. ಸೊ ಸೈನ್ ಜ್ಞಾಪಕ ಇತ್ತು ಅಂತ ಹೇಳಿದ್ರೆ ಕಾಸ್ ಜ್ಞಾಪಕ ಇಟ್ಕೊಳ್ಳೋದು ಏನು ತೊಂದರೆ ಇಲ್ಲ ಅಲ್ವಾ? ನೆಕ್ಸ್ಟ್ ಟ್ಯಾನ್. ಟ್ಯಾನ್ 0, 1/√3, 1, √3, ಇನ್ಫಿನಿಟಿ, ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಅದು ಬಿಟ್ಟರೆ ಇನ್ನೇನಿದೆ? ಟ್ಯಾನ್ದು ಒಂದು ಅಡ್ವಾಂಟೇಜ್ ಇದೆ. ಟ್ಯಾನ್ ಥೀಟಾ ಇಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದು ನಿಮ್ಮ ಡೆಫಿನೇಷನ್, ಇದು ನಿಮ್ಮ ರೇಷಿಯೋ ಪ್ರಕಾರ ನಾನು ಪ್ರೂವ್ ಮಾಡಿದ್ದೀನಿ. ಇದು ಜ್ಞಾಪಕ ಇತ್ತು ಅಂತ ಹೇಳಿದ್ರೆ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಈಸಿ. ಹೇಗೆ ಅಂತ ಹೇಳಿದ್ರೆ ಸಿಂಪಲ್. ಟ್ಯಾನ್ 0 ಅಂತ ಹೇಳಿದ್ರೆ ಸೈನ್ 0 ಬೈ ಕಾಸ್ 0. sin 0 ಅಂದ್ರೆ 0 by 1 which is 0. So tan 0 is 0 ಅಲ್ವಾ? ನೆಕ್ಸ್ಟ್ tan of 30 degree. sin 30 divided by cos 30. So sin 30 ಅಂತ ಹೇಳಿದ್ರೆ 1/2 divided by √3/2. ಇದರಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ನಿಮಗೆ 1/√3 ಬರುತ್ತೆ. tan 45 1/√2 divided by 1/√2 1 ಬರುತ್ತೆ. tan 60 √3 divided by 2 divided by half is √3 ಅಲ್ವಾ? tan 90 1 divided by 0 is infinity. ಸೊ ನಿಮಗೆ tan of an angle ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ sin theta divided by cos of theta. tan theta is sin theta by cos theta. ಇದು ನಿಮ್ಮ ಪ್ಯಾಟರ್ನ್, ಇದು ನಿಮ್ಮ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಪ್ಯಾಟರ್ನ್, ಇದು ನಿಮ್ಮ ಆರ್ಡರ್ ಅಲ್ವಾ? ಇದನ್ನ ಹೇಗೆ ಮತ್ತೊಂದು ಸೈನ್ ಇಂದ ಹೇಗೆ ಡಿರೈವ್ ಮಾಡಬಹುದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಇದನ್ನ ಸ್ವಲ್ಪ ಈ ತರ ಜ್ಞಾಪಕ ಇಟ್ಕೊಂತು ಅಂತ ಹೇಳಿದ್ರೆ ಡಿರೈವೇಶನ್ ಏನು ಕಷ್ಟ ಆಗಲ್ಲ. ಸರಿನಾ? ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ 0 ಹಾಫ್ ಈಸಿ ಇರುತ್ತೆ, 1 ಈಸಿ ಇದೆ. 0 ಹಾಫ್ 1, 1/√2 √3/2. ಸೈನ್ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಅದ್ರದ್ದು ಉಲ್ಟಾ, ಟ್ಯಾನ್ ಇವೆರಡು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಟ್ಯಾನ್ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಜ್ಞಾಪಕ ಇಟ್ಕೊಂತು ಅಂತ ಹೇಳಿದ್ರೆ ಈ ಟೇಬಲ್ ಈಸಿ. ಸೊ ಪಾಸ್ ಮಾಡಿಕೊಂಡು ಏನೇನು ನೋಟ್ ಮಾಡ್ಕೊಬೇಕು ಅದನ್ನ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಂದ್ಸಲ ಅಟ್ಲೀಸ್ಟ್ ಇಟ್ಕೊಳ್ಳಿ.